Hello students, this video is brought to you by Sadan Pathshala. Hello students, today we will solve 3 marks questions. So it will be a compulsory question in second PUC annual paper 2023. Okay, the problems from the nuclei chapter. Okay, nuclei chapter in the 3 marks ಗೆ ಒಂದು question ಇರುತ್ತೆ. That will be very important one. Okay, ನಾವು ಸ್ವಲ್ಪ problems ಗಳನ್ನ solve ಮಾಡೋಣ. The first problem, calculate the binding energy of a nitrogen nucleus 7 nitrogen 14 from the following data. Mass of the proton 1.00783 U, mass of the neutron 1.0086 U, mass of the nitrogen nucleus 14.0037 U. Okay, ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಬೈಂಡಿಂಗ್ ಎನರ್ಜಿ. ವಾಟ್ ಇಸ್ ದಿಸ್ ಬೈಂಡಿಂಗ್ ಎನರ್ಜಿ? ಬೈಂಡಿಂಗ್ ಎನರ್ಜಿ ಇಸ್ ದಿ ಎನರ್ಜಿ ನೀಡೆಡ್ ಟು ಬೈಂಡ್ ದಿ ನ್ಯೂಕ್ಲಿಯಾನ್ಸ್ ಟುಗೆದರ್ ಇನ್ಸೈಡ್ ದಿ ನ್ಯೂಕ್ಲಿಯಸ್. ಓಕೆ, ನ್ಯೂಕ್ಲಿಯಸ್ ಒಳಗೆ ಏನಿರುತ್ತೆ ಪ್ರೋಟಾನ್ಸ್ ಅಂಡ್ ದಿ ನ್ಯೂಟ್ರಾನ್ಸ್ ಅದಿರುತ್ತೆ, ಅದನ್ನ ಬೈಂಡ್ ಮಾಡಿರ್ಬೇಕು ಸ್ಮಾಲ್ ಪ್ಲೇಸ್ ಅಲ್ಲಿ ಅಂತ ಹೇಳಿದ್ರೆ ದಟ್ ಎನರ್ಜಿ ಇಸ್ ಕಾಲ್ಡ್ ಆಸ್ ಬೈಂಡಿಂಗ್ ಎನರ್ಜಿ, or this is the energy which is needed to break the nucleus, that is also called as binding energy. ಈ ಬೈಂಡಿಂಗ್ ಎನರ್ಜಿನ ಫೈಂಡ್ ಔಟ್ ಮಾಡ್ಲಿಕ್ಕೆ ನಮ್ಗೆ ಏನ್ ಕೊಟ್ಟಿದ್ದಾರೆ, ದೇ ಹ್ಯಾವ್ ಗಿವನ್ ಮಾಸ್ ಆಫ್ ದಿ ಪ್ರೋಟಾನ್. ಓಕೆ, ಮಾಸ್ ಆಫ್ ದಿ ಪ್ರೋಟಾನ್ ಇಸ್ ಡಿನೋಟೆಡ್ ಬೈ mp. mp is equal to 1.00783 u. okay, u means atomic mass unit. okay, atomic mass unit. ಓಕೆ, ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಮಾಸ್ ಆಫ್ ನ್ಯೂಟ್ರಾನ್. ಓಕೆ, ಮಾಸ್ ಆಫ್ ನ್ಯೂಟ್ರಾನ್ ಏನ್ ಮಾಡ್ತೀವಿ, mn ಇಸ್ ಈಕ್ವಲ್ ಟು 1.00867 u. ಓಕೆ, ದೆನ್ ವಾಟ್ ದೇ ಹ್ಯಾವ್ ಗಿವನ್ ಮಾಸ್ ಆಫ್ ದಿ ನೈಟ್ರೋಜನ್ ನ್ಯೂಕ್ಲಿಯಸ್, ಇದನ್ನ ಕ್ಯಾಪಿಟಲ್ M ಇಸ್ ಈಕ್ವಲ್ ಟು 14.0037 u. u is nothing but atomic mass unit. ಓಕೆ, ಬೈಂಡಿಂಗ್ ಎನರ್ಜಿಗೆ ಫಾರ್ಮುಲಾ ಏನ್ ಬರುತ್ತೆ ಅಂದ್ರೆ ಬೈಂಡಿಂಗ್ ಎನರ್ಜಿ ಇಸ್ ಗಿವನ್ ಬೈ ಇಟ್ ಇಸ್ ಫಾರ್ಮುಲಾ. ಓಕೆ, ದಿಸ್ ಪ್ರಾಬ್ಲಮ್ ಇಸ್ ವೆರಿ ಈಸಿ. ಬೈಂಡಿಂಗ್ ಎನರ್ಜಿ ಇಸ್ ಗಿವನ್ ಬೈ EB ಇಸ್ ಈಕ್ವಲ್ ಟು ಡೆಲ್ಟಾ M ಇಂಟು, ಓಕೆ, ಡೆಲ್ಟಾ M ಇಂಟು 931.5 mega electron volt. Okay, this is the equation for the binding energy. In 931.5 mega electron volt ಯಾಕೆ ಬರುತ್ತೆ ಅಂದ್ರೆ that is 1 atomic mass unit. Okay, 1 atomic mass unit, it is equivalent to the energy of 931.5 mega electron volt. ಅಂದ್ರೆ ಏನ್ ಹೇಳ್ತೀವಿ, ಒನ್ ಯೂನಿಟ್ ಇರುತ್ತಲ್ಲ ಅಟೋಮಿಕ್ ಮಾಸ್ ಯೂನಿಟ್ ಇಂದ ಎಷ್ಟು ಎನರ್ಜಿ ಬರುತ್ತೆ, ದಟ್ ಎನರ್ಜಿ ಇಸ್ ಈಕ್ವಲೆಂಟ್ ಟು 931.5 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ಓಕೆ, ದಟ್ ಈಸ್ ಗಿವನ್ ಬೈ ಐನ್ಸ್ಟೀನ್ ಇಕ್ವೇಶನ್ E ಇಸ್ ಈಕ್ವಲ್ ಟು ಡೆಲ್ಟಾ M ಇಂಟು C ಸ್ಕ್ವೇರ್. ಓಕೆ, ಡೆಲ್ಟಾ M ವ್ಯಾಲ್ಯೂನ 1 ಅಟೋಮಿಕ್ ಮಾಸ್ ಯೂನಿಟ್ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಂಟು C ವ್ಯಾಲ್ಯೂ ಮಾಡಿದ್ರೆ ವಿ ವಿಲ್ ಗೆಟ್ ದಿ ಆನ್ಸರ್ ಆಸ್ 931.5 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ದಟ್ ಈಸ್ ಡಿಸ್ಕಸ್ಡ್ ಇನ್ ದಿ your theory classes. Okay, now what is this delta M? Okay, delta M is nothing but that is the mass defect. Okay, delta M is the mass defect. ಏನಿದು ಮಾಸ್ ಡಿಫೆಕ್ಟ್ ಅಂತ ಹೇಳಿದ್ರೆ, ಡಿಫೆಕ್ಟ್ ಅಂದ್ರೆ ನಮಗೆ ಗೊತ್ತಿದೆ. ಓಕೆ, ದೇರ್ ಇಸ್ ಸಮಥಿಂಗ್ ಫಾಲ್ಟ್ ಅಂತ. ಓಕೆ, ವೆನ್ ವಿ ಮೆಜರ್ ದಿ ಮಾಸ್ ಆಫ್ ದಿ ಕಂಪ್ಲೀಟ್ ನ್ಯೂಕ್ಲಿಯಸ್ ಅಂಡ್ ಮಾಸ್ ಆಫ್ ದಿ ಇಂಡಿವಿಜುವಲ್ ಪಾರ್ಟಿಕಲ್ಸ್, okay, then there will be a difference is produced. That difference is called as delta M. Okay, delta M is given by delta M is equal to Z into MP plus, okay, plus it will be A minus Z into Mn minus capital M. Okay, what is this Z? Z is nothing but number of protons. Okay, Z is equal to number of protons, and A minus Z is equal to number of neutrons. Okay, ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ, ಸೊ ದೇ ಹ್ಯಾವ್ ಗಿವನ್ ದಿ ನ್ಯೂಕ್ಲಿಯಸ್ 7 nitrogen 14. ಓಕೆ, 7 nitrogen 14 ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ Z ಪ್ಲೇಸ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ದಟ್ ಇಸ್ ಇಫ್ ಯು ರೈಟ್ ಎಕ್ಸ್ ಝಡ್, ಇದನ್ನ ನಾವು E ಅಂತ ರಿಪ್ರೆಸೆಂಟ್ ಮಾಡ್ತೀವಿ ನ್ಯೂಕ್ಲಿಯಸ್ ಅಂದ್ರೆ Z ಇದ್ದ ಪ್ಲೇಸ್ ಅಲ್ಲಿ ಏನಿದೆ, Z is equal to 7. Okay, then what is this number of neutron? That is nothing but A minus Z. A is nothing but 14. 14 minus 7 is again 7. Okay, ಇದನ್ನ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. Therefore
delta m is equal to 7 into, what is the value of mp? mp is 1.00783, okay, u, okay, plus it will be a minus z is a minus z is nothing but 7 into 1.00867. What is capital M value? That is 14.0037 u. Okay, here also it will be u. Now multiply this. You take calculator and multiply. Okay, I am doing it very slowly because it is the first problem. That is 7 into 1.00783. If you multiply, you will get 7.05. 7.05481 u. ನೋಡಿ, ಹಿಯರ್ ಯು ಹ್ಯಾವ್ ಟು ರೈಟ್ ಆಲ್ ದಿ ಡಿಜಿಟ್ಸ್. ಎಷ್ಟು ಡಿಜಿಟ್ಸ್ ಬರುತ್ತೆ ಅದನ್ನ ಬರೀಲೇಬೇಕು. ದಿಟ್ ಇಸ್ ಅ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 7 into 1.00867. Get answer again, 7.06. Okay, 7.06069. Okay, minus it is 14.0037 u. Okay, here also u. Now add this. 7.05481 plus 7.06069. Okay, it will be 14.11. That is equal to 14.1155. Minus it is 14.0037. Okay, ಇದರಲ್ಲಿ minus 14.0037. So you will get answer as delta m is equal to 0.1118 u ನಿಮಗೆ ಸಿಗುತ್ತೆ. ಓಕೆ, ಸೊ ಫೈನಲ್ ಆನ್ಸರ್ ಬಂದಾಗ ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್. ಓಕೆ, ಇದನ್ನ ಬ್ರಾಕೆಟ್ ಅಲ್ಲಿ ಹಾಕ್ಬೇಕು. ದೇರ್ಫೋರ್, ಓಕೆ, ಬೈಂಡಿಂಗ್ ಎನರ್ಜಿ EB is equal to delta m into 931.5 mega electron volt. Okay, multiply delta m value 0.1118. Okay, into it will be 931.5 mega electron volt. Okay, bandiro answer ige into 931.5. If you multiply, it will be 0.7. Okay, that is 104.17. That is 104.1417 mega electron volt. Okay, that is nothing but binding energy. Okay, next problem. Calculate the binding energy of oxygen nucleus 8 oxygen 16 using the following data. Mass of the proton is equal to 1.007825 u. Mass of the neutron is equal to 1.008665 u. Mass of oxygen is equal to 15.995 u. Okay, you can try this. Okay, so here in kotidare they have given mass of proton. Mass of proton is 1.007825 u. Mass of neutron is 1.008665 u. Okay, mass of the oxygen mass is nothing but it will be 15.995 u. Okay, so they have given 8 oxygen 16. Therefore, what is the value of Z? Z is equal to 8. Then what is the value of A minus Z? A minus Z is equal to 16 minus 8. 16 minus 8 is equal to 8. Okay, now directly I will use the delta M. Okay, mass defect is delta M is equal to Z into MP plus it is A minus Z into Mn minus it is M. So substitute values 7 into 1.007825. Okay, plus A minus Z is again, sorry, it is 8 and it will be 8 into it is 1.008665 minus it will be 15.995. Okay, solve ಮಾಡಿ ಎಷ್ಟು ಬರುತ್ತೆ ಅಂತ ನೋಡಿ. Okay, solve ಮಾಡಿದಾಗ we will get the answer as delta M is equal to 0.13692 u. Okay, therefore binding energy, that is binding energy is EB is equal to
delta m into 931.5 mega electron volt. Okay, substitute ಮಾಡಿ. That is 0.13692 into 931.5 mega electron volt. Okay, ಬಂದಿರೋ ಆನ್ಸರಿಗೆ if you multiply 931.5, you will get the answer as 127. That is equal to 127.54098 mega electron volt. Okay, this is the answer for the binding energy. Thank you. Please subscribe Southern Pathshala for more such videos.